ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬುಧವಾರದ ವ್ಲಾಗ್ ಜೊತೆಗೆ ಚಿಕ್ಕತ್ತೆ ಮನೆಗೆ ಹೋಗಿರೋ ವಿಡಿಯೋ ಸಹ ನಿಮಗೆ ತೋರಿಸ್ಬೇಕು ಅಂತ ಏನಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕಣ್ರಿ. ದಯವಿಟ್ಟು ಕೊನೆವರೆಗೂ ನೋಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಕೊನೆವರೆಗೂ ವಿಡಿಯೋ ನೋಡಿ ಬನ್ನಿ. ಮಂಗಳವಾರ ರಾತ್ರಿ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗಿದ್ವಿ ನೋಡ್ರಿ. ಇದು ಹಾಲು ಪೌಡ್ರ್ನಲ್ಲಿ ಮಾಡಿರೋ ಅಂತಹ ಉಂಟೆ ಆಗಿರುತ್ತೆ ಕಣ್ರಿ, ಅಂದರೆ ಹಾಲ್ಕೋವ ಆಗಿರುತ್ತೆ. ಇದು ಅವ್ರ ಮಗಳು ಮಾಡಿದ್ದಂತೆ, ಶೈಲಾ ಅವರು ನಮಗೂ ಕೊಟ್ಟು. ತುಂಬಾ ಚೆನ್ನಾಗಿತ್ತು, ತುಂಬ ಸಿಹಿ ಆಗಿತ್ತು. ಹಾಗೆ ಅಲ್ಲಿಂದ ಬರೋದಕ್ಕೆ ಲೇಟ್ ಆಯಿತು. ಇನ್ನೇನು ಮಾಡೋದಪ್ಪ ಅಡುಗೆ ಅಂತ ಅಂದ್ಕೊಂಡು ಬಿಸಿ ಬಿಸಿ ಅನ್ನ ಮಾಡಿ, ಹಾಗೆ ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಗೊಜ್ಜಿಸ್ಕೊಂಡು ಬಿಸಿ ಬಿಸಿಯಾಗಿ ತಿಂದರೆ ಸಖತ್ತಾಗಿತ್ತು. ಗೊಜ್ಜಂತೂ ತುಂಬ ಚೆನ್ನಾಗಿತ್ತು. ಈ ಥರ ಅಂತೂ ಚಳಿನಲ್ಲಿ ಈ ಗೊಜ್ಜು ಅನ್ನ ತಿನ್ನೋಕ್ಕಂತೂ ಸೂಪರಾಗಿರುತ್ತೆ ಕಣ್ರಿ, ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಜೊತೆಗೆ ತುಪ್ಪ ಹಾಕೊಳೋದು ಮರಿಬೇಡಿ ಖಂಡಿತವಾಗ್ಲೂ. ಹಾಗೆ ಮಾರನೇ ದಿವಸ ಬುಧವಾರದ ಬೆಳಗ್ಗೆ ಹಿತ್ಕಿನ ಬೇಳೆ ಸಾರು ಮಾಡೋಣ ಬೇಗ ಬೇಗ. ನಮ್ಮ ಮೈದಾ ಮಗಳದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು, ಆ ಕಾರಣಕ್ಕಾಗಿ ಬೇಗ ಬೇಗ ಮಾಡೋಣ ಅಂತ ಈರುಳ್ಳಿ ಈ ಥರ ಹಣ್ಣುಮೆಣ್ಸಿನ್ಕಾಯಿ ಹಾಕ್ಕೊತೀವಿ ರೀ ನಾವು ಹಿತ್ಕಿನ ಬೇಳೆ ಸಾರಿಗೆ. ಹಾಗೆ ಒಣಗಿದ ಮೆಣಸಿನ್ಕಾಯಿ, ಜೀರಿಗೆ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಮೆಂತ್ಯ, ಸಾಸಿವೆ ಸ್ವಲ್ಪ ಹಾಕಿ, ಎಣ್ಣೆ ಸ್ವಲ್ಪ ಹಾಕಿ ಹುರ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಂಡು ಒಗ್ಗರಣೆ ಮಾಡಿಕೊಂಡ್ರೆ ಹಿತ್ಕಿನ ಬೇಳೆ ಸಾರು ರೆಡಿ ಆಗುತ್ತೆ ಕಣ್ರಿ. ಜೊತೆಗೆ ಒಂದು ಟೊಮೊಟೊನ ಹಾಕ್ಕೊಳೋದು ಮರಿಬೇಡಿ. ಹಾಗೆ ಹಿತ್ಕಿನ ಬೇಳೆ ಸ್ವಲ್ಪ ಹಾಕಿ ಎಲ್ಲ ಎಣ್ಣೆ ಸೇರಿಸಿ ಹುರ್ಕೋಬೇಕಾಗತ್ತೆ ಕಣ್ರಿ. ಹುರಿದಿದ್ದೆಲ್ಲ ಆದಮೇಲೆ ಸ್ವಲ್ಪ ಕೊಬ್ಬರಿ, ಸ್ವಲ್ಪ ಗಸಗಸೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಜೊತೆಗೆ ಬದನೆಕಾಯಿ ಹಾಕೋದು ಮರಿಬೇಡಿ. ಬದನೆಕಾಯಿ ಹಾಕಿ ಮಾಡಿದ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ ಹಿತ್ಕಿನ ಬೇಳೆ ಸಾರು ಅಂತೂ. ನೋಡಿ ಸಖತ್ತಾಗಿ ಬಂದಿತ್ತು. ಮುದ್ದೆ ಜೊತೆಗೆ ತಿನ್ನೋಕ್ಕಂತೂ ಈ ಸೀಸನಲ್ಲಿ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಮ್ಮ ಹಿತ್ಕಿನ ಬೇಳೆ ಸಾರು. ನೋಡಿ ನಮ್ಮ ಮೈದನ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ ಇದು. ಇವತ್ತು ಅವರು ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ನಡೆದಿತ್ತು ಕಣ್ರಿ ಬುಧವಾರ ದಿವಸ. ನೋಡಿ ಈ ಕಡೆ ಫಸ್ಟಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ, ಆ ಹುಡುಗಿನೇ ನಮ್ಮ ಮೈದನ ಮಗಳು ಚಿರಸ್ವಿ ಅಂತ ಕಣ್ರಿ. ಮೊದಲೇ ಮಕ್ಕಳು ಕೈ ಕಾಲು ಆಡಿಸಿದ್ರೇ ನೋಡೋಕ್ಕೆ ಒಂದು ಚಂದ. ಅದರಲ್ಲಿ ಈ ಥರ ಬಣ್ಣ ಬಣ್ಣದ ಫ್ರಾಕ್ ಹಾಕ್ಕೊಂಡು ಚೆನ್ನಾಗಿ ರೆಡಿಯಾಗಿ ಈ ರೀತಿಯಾಗಿ ಡ್ಯಾನ್ಸ್ ಮಾಡಿದ್ರೆ ಎಷ್ಟು ಚಂದ ಅಲ್ವಾ. ಮಕ್ಕಳ ಡ್ಯಾನ್ಸೇ ಡ್ಯಾನ್ಸ್ ಕಣ್ರಿ, ದೊಡ್ಡವ್ರ ಡ್ಯಾನ್ಸ್ಗಿಂತ ಮಕ್ಕಳ ಡ್ಯಾನ್ಸು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಬ್ರಿಗಿಂತ ಒಬ್ಬರು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಾರು ಹೇಳಿ? ನಮ್ಮ ಹುಡುಗಿ ಚಿರಸ್ವಿ ಅಲ್ವಾ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಯಾರೇ ಆಗಲಿ ಮಕ್ಕಳು ಡ್ಯಾನ್ಸ್ ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕಂತೂ ಎರಡು ಕಣ್ಣೇ ಸಾಲದು ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ದೊಡ್ಡ ಮಕ್ಕಳು ಡ್ಯಾನ್ಸ್ ನೋಡೋದಕ್ಕಿಂತ ಈ ರೀತಿಯಾಗಿ ಮಕ್ಕಳ ಡ್ಯಾನ್ಸ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಕಣ್ರಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ಗೆ ಹೋಗಿ. ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮು, ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ ಎಲ್ಲ ಇತ್ತು. ಇವರು LKG ಮಕ್ಕಳು ಕಣ್ರಿ. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಚಿರಸ್ವಿ ಮತ್ತು ಫ್ರೆಂಡ್ಸ್ ಅಲ್ವಾ. ನೋಡಿ ಮಕ್ಕಳೆಲ್ಲ ಎಷ್ಟು ಸಾಲಾಗಿ ನಿಂತು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಎಷ್ಟು ಖುಷಿಯಿಂದ ಸಂಭ್ರಮಿಸ್ಕೊಂಡು ಈ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಲ್ವಾ. ದಯವಿಟ್ಟು ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ, ಹಾಗೆ ನಂದಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದಂತೂ ಮರಿಲೇಬೇಡಿ. ಹಾಗೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಡ್ಯಾನ್ಸ್ ಪ್ರೋಗ್ರಾಮ್ ಅಂತೂ. ನೋಡೋದಕ್ಕಂತೂ ತುಂಬಾ ಖುಷಿ ಆಯಿತು. ಇಷ್ಟು ಬೇಗ ಆಗೋಯ್ತಾ ಪ್ರೋಗ್ರಾಮು, ಎಷ್ಟು ಜಲ್ದಿ ಆಗೋಯ್ತು. ಇನ್ನೂ ಸ್ವಲ್ಪ ಹೊತ್ತಿದ್ದಿದ್ರೆ ಮಕ್ಕಳು ಡ್ಯಾನ್ಸ್ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತಾ ಇತ್ತು ಕಣ್ರಿ ನಮಗಂತೂ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಮಕ್ಕಳಂತೂ ಡ್ಯಾನ್ಸ್ ಅಂತೂ. ಪುಟ್ಟ ಮಕ್ಕಳು ಪುಟ್ಟ ಕೈಗಳು ಆ ಥರ ಕೈ ಆಡಿಸ್ಕೊಂಡು ಈ ರೀತಿಯಾಗಿ ಜಂಪಿಂಗ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋಕ್ಕಂತೂ ತುಂಬಾ ಸುಂದರವಾಗಿರುತ್ತೆ. ಡೆಕೋರೇಷನು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು ಕಣ್ರಿ ಸ್ಕೂಲ್ನವರಂತೂ. ಅದರಲ್ಲಿ ಈ ರೀತಿಯಾಗಿ ಇಂಥ ಮಕ್ಕಳಿಗೆ ಡ್ಯಾನ್ಸ್ ಕಲಿಸಿ ಶಿಕ್ಷಕರಂತೂ ತುಂಬಾ ಕಷ್ಟಪಟ್ಟಿರ್ತಾರೆ. ಹಾಗೆ ಅವ್ರಿಗೂ ಸಹ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ ತಂದೆ ತಾಯಿಯವ್ರದ್ದು ಎಷ್ಟು ಶ್ರಮ ಇರುತ್ತೋ ಹಾಗೆ ನಮ್ಮ ಟೀಚರ್ಸ್ದು ಕೂಡ ಅಷ್ಟೇ ಶ್ರಮ ಇರುತ್ತೆ. ಈ ಆಟ ಆಡೋ ಮಕ್ಕಳಿಗೆ ಡ್ಯಾನ್ಸ್ ಕಲಿಸೋದು ಅಷ್ಟು ಸುಲಭವಾದ ವಿಷಯನ. ಹಾಗೆ ನಮ್ಮ ನಂದಿ ವ್ಲಾಗ್ಸ್ ಕಡೆಯಿಂದ ಟೀಚರ್ಸ್ಗೆ ಧನ್ಯವಾದಗಳು. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದಕ್ಕಿರ್ತೀನಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.